ವಕೀಲರ ಲಾಟಿಗೆ ಬಂದು ಸ್ವಾತಂತ್ರ್ಯ, ಪೊಲೀಸರ ಗೂಟಿಗೆ ಬಂದು ಸ್ವಾತಂತ್ರ್ಯ, ವಕೀಲರ ಲಾಟಿಗೆ ಬಂದು ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ, ಬಡವರ ಮನೆಗೆ ಬರಲಿಲ್ಲ, ಸಮತೆ ಹೂವನ್ನು ಅರಳಿಸಲಿಲ್ಲ. ಬಡವರ ಮನೆಗೆ ಬರಲಿಲ್ಲ, ಸಮತೆ ಹೂವನ್ನು ಅರಳಿಸಲಿಲ್ಲ. ಶ್ರೀಮಂತರು ಕೈಸನ್ನೆ ಮಾಡಿದರೆ ಕತ್ತಲಲ್ಲಿ ಬೆತ್ತಲಾಯಿತು ಸ್ವಾತಂತ್ರ್ಯ. ಯಾರು ಕಾಣದ ಸ್ವಾತಂತ್ರ್ಯ, ಯಾರು ಕಾಣದ ಸ್ವಾತಂತ್ರ್ಯ ಅಂತ. ಯಾಕಂತ ಕೇಳಿದ್ರ ಇವತ್ತಿನ ದಿವಸ ವಿದ್ಯಾರ್ಥಿಗಳನ್ನ ಯಾವ ರೀತಿ ಶೋಷಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕಾಂಗ್ರೆಸ್ ಕಸದ ತರ ಕೆತ್ತಿ ಒಗಿಲೇಬೇಕಾಗ್ತದೆ. ನಾನು ಮುಂದಿನ ಸಲ ಹೇಳ್ತೀನಿ ಅಂದ್ರೆ ಎಷ್ಟೊಂದು ನೋವ್ರಿ, ಎಷ್ಟೊಂದು ಹತಾಶೆಗಳು, ಎಷ್ಟೊಂದು ನೋವುಗಳು, ಎಷ್ಟೊಂದು ಆಸೆ ಕನಸುಗಳಿಗೆ ಮಣ್ಣು ಎರಚಿ ನೀರನ್ನ ಅದರ ಮೇಲೆ ನೀರನ್ನು ಎರಚುವಂತ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲ ಇವ್ರ ಚರ್ಮ ಆದ್ರೂ ಎಷ್ಟು ತಪ್ಪಾಗಿದೆ ಅಂತ. ಇವರಿಗೆ ಸೂಜಿ ಚುಚ್ಚುವುದಿಲ್ಲ, ಡಬ್ನ ಚುಚ್ಚುವುದಿಲ್ಲ, ದಿನ ಸತ್ರ ಎಳವ್ರಿ, ದಿನಕ್ಕೊಂದು ಸ್ಟ್ರೈಕು. ಅದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಕಾಂತಕುಮಾರ್ ಸರ್ ಬಂದು ಸೇರಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಈ ಒಂದು ಕಾಂಪೌಂಡ್ ಕಡೆ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮುಗಿಸ್ಬೇಕಂತ ಕೇಳ್ಕೊತಾ ಇದ್ದೇನೆ. ಈಗಾಗಲೇ ತೇಲಿ ಸರ್, ಆಮೇಲೆ ಸಿದ್ದು ಸರ್, ಆಮೇಲೆ ಎಲ್ಲ ನಮ್ಮ ಅಕ್ಷ ಸಂಘಟನೆಯ ಕಾರ್ಯಕರ್ತರು ಈಗಾಗಲೇ ಕಾಂತಕುಮಾರ್ ಸರ್ ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದ್ದಾರೆ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ನಮ್ಮ ಹತ್ರ ಸೇರ್ತಾ ಇದ್ದಾರೆ. ಆದ ಕಾರಣ ಎಲ್ಲ ಸ್ನೇಹಿತರು ಈ ಒಂದು ಕಾಂಪೌಂಡ್ ಒಳಗಡೆ ಬರಬೇಕು. ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳು ಕೂಡ ಬಂದಿದ್ದಾರೆ. ಈಗಾಗಲೇ ಅವರು ಕಾಂತಕುಮಾರ್ ಸರ್ ಕೂಡ ಬರ್ತಾ ಇದ್ದಾರೆ. ಬೇಗ ಬೇಗ ಈ ಕಡೆ ಈ ಒಂದು ಕಾಂಪೌಂಡ್ ಕಡೆ ಬರ್ಬೇಕು. ಎಲ್ಲರೂ ಹೊರಗಡೆ ನಿಂತಂತ ಎಲ್ಲ ಸ್ನೇಹಿತ ಬಳಗಗಳು ಎಲ್ಲ ಈ ಕಡೆ ಒಳಗಡೆ ಬನ್ನಿ. ಇವತ್ತು ಈ ಹೋರಾಟ ವಿದ್ಯಾರ್ಥಿಗಳಿಂದ, ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿಗಳಿಗೋಸ್ಕರ. ನಾವು ಯಾವುದೇ ಸರ್ಕಾರದ ಪರವೂ ಅಲ್ಲ, ಯಾವುದೇ ಸರ್ಕಾರದ ವಿರೋಧವಲ್ಲ. ನಮ್ಮದೇ ಒಂದು ಸರ್ಕಾರ, ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ನಮ್ಮದೇ ಒಂದು ಸರ್ಕಾರ. ಮುಂದಿನ ದಿನಗಳಲ್ಲಿ ರೆಡಿ ಮಾಡ್ಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಈ ಕಡೆ ಒಳಗಡೆ ಬರ್ಬೇಕು ಎಲ್ಲರೂ. ಇವತ್ತಿನ ದಿವಸ ಎಷ್ಟೋ ಜನ ವಿದ್ಯಾರ್ಥಿಗಳು ಕೂಲಿ ನಾಲಿ ಮಾಡಿ, ಹೋಟೆಲಲ್ಲಿ ಕೆಲಸ ಮಾಡಿ, ಬೀರ್ ಬಾರ್ಗಳಲ್ಲಿ ಕೆಲಸ ಮಾಡಿ, ಪಾರ್ಟ್ ಟೈಮ್ ಕೆಲಸ ಮಾಡಿ ಓದ್ತಾ ಇದ್ದಾರೆ. ಅವ್ರ ಕಣ್ಣೀರಿನ ಕೂಗು ಇನ್ನೂ ಕೂಡ ಈ ದೇಶ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನೋಟಿಫಿಕೇಶನ್ ಮಾಡುವವರೆಗೂ ಕೂಡ ನಾವು ಇಲ್ಲಿಂದ ಕದಡೋದಿಲ್ಲ. ಈಗ ಬಲಿಷ್ಠವಾದ ಒಂದು ನಮಗೆ ಆಶ್ವಾಸನೆ ಬೇಕೇ ಬೇಕು ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ